ವಾರ್ತೆಗಳ ಪ್ರಾಯೋಜಕರು SEK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. Planning to study and work in Russia, full-time or part-time? Contact MK Nizam, WhatsApp on 9181-2399-1287. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್, ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್. Caring environment, creative learning. Admissions are open. Playgroup, nursery, junior KG, senior KG. Sukh Shanti Nagar near FCI Godown, Ashapur Road, Raichur. Visit KTB Jewel Palace, Udayanagar, Station Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲುಷಿತ ನೀರು ಸೇವಿಸಿ ಸಾವಿಗೀಡಾದ ರೇಖಲಮರಡಿ ಬಾಲಕ ಕುಟುಂಬಕ್ಕೆ 5 ಲಕ್ಷ ಚೆಕ್ ವಿತರಣೆ. ಗ್ರಾಮ ಪಂಚಾಯಿತಿಗಳ ಕುಡಿಯುವ ನೀರಿನ ಜವಾಬ್ದಾರಿ ನಿರ್ವಹಿಸಬೇಕು ಎನ್ಎಸ್ ಹೊಸರಾಜ್. ಮುಂಗಾರು ಸಾಂಸ್ಕೃತಿಕ ಹಬ್ಬ, ಅಂತಾರಾಜ್ಯ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ, ಜನರ ಕೇಕೆ ಮಧ್ಯೆ ಶಕ್ತಿ ಪ್ರದರ್ಶಿಸಿದ ಎತ್ತುಗಳು. ತೋರಣದಿನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅವಮಾನ, ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ಕವಿತಾಳ PSI ಚಂದಮ್ಮ ಆರೋಪ. ಮುಂಗಾರು ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ಮೈದೆಳೆದ ಸಾಂಸ್ಕೃತಿಕ ಸಂಭ್ರಮ, ಜನಮನರಂಜನೆ. ಕಾರ ಹುಣ್ಣಿಮೆ ಅಂಗವಾಗಿ ಎತ್ತುಗಳ ಮೆರವಣಿಗೆ, ಅನಾವರಣಗೊಂಡ ಜನಪದ ಕಲಾ ವೈಭವ. ಮತ್ತು ಕುರ್ಲೇರದೊಡ್ಡಿಯಲ್ಲಿ ಬಣವೆಗೆ ಬೆಂಕಿ, ಅಪಾರ ಹಾನಿ. ವಾರ್ತೆಗಳ ವಿವರ. ಕುಡಿಯುವ ನೀರಿನ ಪೂರೈಕೆ ಹೊಣೆ ಗ್ರಾಮ ಪಂಚಾಯಿತಿಗಳಾಗಿದ್ದು, ಶುದ್ಧ ಕುಡಿಯುವ ನೀರು ಪೂರೈಕೆಯಲ್ಲಿ ಲೋಪವಾಗದಂತೆ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ಕಾರ್ಯನಿರ್ವಹಿಸಬೇಕೆಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ದೇದುರ್ಗ ತಾಲೂಕಿನ ರೇಖಲಮರಡಿ ಗ್ರಾಮಕ್ಕೆ ತೆರಳಿ ಕಲುಷಿತ ನೀರು ಸೇವನೆಯಿಂದ ಮೃತಪಟ್ಟ ಬಾಲಕನ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕುಡಿಯುವ ನೀರಿನ ಪೈಪ್ನಲ್ಲಿ ಕಲುಷಿತ ನೀರು ಸೇರ್ಪಡೆಯಾಗದಂತೆ ಗಮನ ಹರಿಸಬೇಕಿದೆ. ಜಾಗೃತಿ ಕೊರತೆಯಿಂದ ಘಟನೆ ಸಂಭವಿಸಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ಕುರಿತು ಚರ್ಚಿಸಲು ಜೂನ್ 5ರಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಕರೆಯಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆ, ಪೂರೈಕೆ ವ್ಯವಸ್ಥೆ ಸುಧಾರಿಸುವುದು ಸೇರಿದಂತೆ ಚರ್ಚಿಸಲಾಗುತ್ತದೆ ಎಂದರು. ಯಾರೋ ಒಬ್ಬರನ್ನು ಹೊಣೆಯನ್ನಾಗಿಸಬಾರದು. ಪಂಚಾಯಿತಿ ಮಟ್ಟದಲ್ಲಿ ಜನಪ್ರತಿನಿಧಿಗಳು, PDOಗಳು ಸೇರಿ ಕೆಲಸ ಮಾಡಬೇಕಿದೆ ಎಂದರು. ಇಲ್ಲಿ ನಡೆದಿರ್ತಕ್ಕಂಥ ಘಟನೆ 25ನೇ ತಾರೀಕು ನಡೆಯಿತು. ತಕ್ಷಣ CO ಅವರು ಮತ್ತು ಅವರೇ DC ಇನ್ಚಾರ್ಜ್ ಇರೋದ್ರಿಂದ ಅವರೇ ತಕ್ಷಣ ಬಂದಿದ್ದರು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಮಿಡಿಯೇಟ್ಲಿ ಕೇರ್ ಅಪ್ ಮಾಡಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ವೈದ್ಯಾಧಿಕಾರಿಗಳಿಗೆ, DHO ಅವ್ರಿಗೆ, ಅವ್ರಿಗೆಲ್ಲ ಒಂದು ಟೀಮ್ ಮಾಡಿದರು. ರಾತ್ರಿ ಹಗಲು ಕೂಡ ಇಲ್ಲಿ ವಾಚ್ ಮಾಡಲಿಕ್ಕೆ ಹೇಳಿದರು. ಮತ್ತು ಫರ್ದರ್ ಆಗಿ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಆ ಪ್ರಯತ್ನದಲ್ಲಿ ಜಿಲ್ಲಾ ಆಡಳಿತ ಸೂಕ್ತವಾಗಿ ಕೆಲಸ ಮಾಡಿರ್ತೇನೆ ಅಂತ ಹೇಳಿದ್ವಿ. ಈ ಸಹಜವಾಗಿ ಮಳೆ ಬಂದಂತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ನೀವು ಹೇಳಿದಂಗೆ ಅಲ್ಲಿ ಪೈಪ್ ಕಂಟ್ಯಾಮಿನೇಷನ್ ಆಫ್ ವಾಟರ್ ಆಗಬೇಕಾದ್ರೆ ಸ್ಟಾಕ್ ಇರ್ತಕ್ಕಂಥ ವಾಟರ್ನಲ್ಲಿ ಪೈಪ್ಲೈನ್ ವಾಟರ್ ಮಿಕ್ಸ್ ಆಗೋದ್ರಿಂದ ಈ ರೀತಿಯಾದಂಥ ಘಟನೆಗಳು ನಡೀತಾ ಇರುತ್ತೆ. ಇವತ್ತು ಇಲ್ಲಾಗಿದೆ.
ಒಂದು ಕಂಟ್ರೋಲಿಗೆ ಬಂತು. ಇಲ್ಲಿ ಡಾಕ್ಟರ್ಸು ಮತ್ತು CO ಜವಾಬ್ದಾರಿ ತಗೊಂಡು ರಾಯಚೂರು ಕೆಲವ್ರನ್ನು, ಅರಿಕೆರೆ ಕೆಲವ್ರನ್ನು ಎಲ್ಲ ಹಾಕಿ 3-4 ಡೇಸ್ 5 ಡೇಸ್ ಆದಮೇಲೆ ಸ್ಯಾಟಿಸ್ಫ್ಯಾಕ್ಟರಿ ರಿಪೋರ್ಟ್ ಬಂದ ನಂತರ ಅವ್ರಿಗೆ ವಾಪಸ್ ಕಳಿಸಿದ್ರು. ಮತ್ತು ಮುಂದೆ ಗೋರೆಬಾಳದಲ್ಲಿ ಲಿಂಗ್ಸೂರು ತಾಲೂಕದಲ್ಲಿ ಆಯಿತು. ಅಲ್ಲಿ ಸಹಿತ ಕಂಟ್ರೋಲ್ ಆಗಿದೆ. ಅಲ್ಲಿ ಯಾರ್ಯಾರಿಗೂ ಪೇಷಂಟ್ಸ್ ತೊಂದರೆ ಆಯಿತು ಲಿಂಗ್ಸೂರು ಮತ್ತು ರಾಯಚೂರು ರಿಮ್ಸ್ ಹಾಸ್ಪಿಟಲ್ ಕಳಿಸಿ ವಾಚ್ ಮಾಡಿ 18 ಮಂದಿಗೆ ಪ್ರಥಮ ಬಾರಿಗೆ ರಿಲೀಸ್ ಮಾಡಿದರು. ಮತ್ತು ಉಳಿದಂಥವ್ರು ಸಹಿತ ಸ್ಯಾಟಿಸ್ಫೈ ಆದ ನಂತರ ಡಾಕ್ಟರ್ಸು ವಾಪಸ್ ಕಳಿಸಿದರು. ಈ ನಿನ್ನೆ ಮತ್ತೆ ಮೊನ್ನೆ ಯರಗುಂಟೆಯಲ್ಲಿ ಒಂದು ಈ ರೀತಿಯಾದ ಇನ್ಸಿಡೆಂಟ್ ಫೈಂಡ್ ಔಟ್ ಆದ ಕೂಡಲೇ CO ಮತ್ತು DHO ಅಂಡ್ ಟೀಮ್ ಎಲ್ಲ ಅಲ್ಲಿಗೆ ಹೋಗ್ಯಾರ. ಈಗ ಅಲ್ಲಿ ನೈಟ್ ಆ್ಯಂಡ್ ಡೇಲಿ ಕ್ಯಾಂಪ್ ಮಾಡಿ ನೋಡ್ತಾರೆ. ಈಗ ನಾವು ಸಹಿತ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ವಿ. ಸೊ ಇದು ಪುನರಾವರ್ತ ಆಗಬಾರ್ದು ಅಂತಲೇ ನಾವು ನಿನ್ನ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದ್ವಿ. ಸೊ ಈ ರೀತಿಯಾದಂಥ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂದರೆ ನೀವು ಹೇಳಿದಂಗೆ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಭಾಳ ಜವಾಬ್ದಾರಿತವಾಗಿ ಈ ಸಂದರ್ಭದಲ್ಲಿ ನೋಡಬೇಕಾಗ್ತದೆ. ಸೊ ಕೇವಲ ನಾವು ಯಾವುದೋ ಅಧಿಕಾರಿಗಳ ಮೇಲೆ ಮಾತಾಡೋದು, ಜನಪ್ರತಿನಿಧಿಗಳ ಮೇಲೆ ಮಾತಾಡೋದಲ್ಲ, ಗ್ರಾಮಸ್ಥರ ಸಹಿತ ಸಹಕಾರ ಕೊಡಬೇಕು. ಎಲ್ಲೆಲ್ಲಿ ಇಂಥ ಪರಿಸ್ಥಿತಿ ಅದನ್ನು ಸರಿಪಡಿಸಿ ಜನರಿಗೆ ಶುದ್ಧ ನೀರು ಕೊಡೋದ್ರ ಮುಖಾಂತರ ಈ ಮಳೆಗಾಲದಲ್ಲಿ ಭಾಳ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆ ದಿಶೆಯಲ್ಲಿ ನಿನ್ನೆ ಡಿಸ್ಟ್ರಿಕ್ಟ್ ಮಟ್ಟದ ಅಧಿಕಾರಿಗಳು ಕೆಲವು ಮಾತಾಡಿದ್ವಿ. ನಾಳೆ ಒಂದು ಮೀಟಿಂಗು ಸಹಿತ ನಾವು ಕರೆದಿದ್ವಿ. ಆ ಮೀಟಿಂಗ್ ನಡೆಸಿದ್ದು ಪೂರ್ತಿ ಎಚ್ಚರಿಕೆ ಜವಾಬ್ದಾರಿ ಗ್ರಾಮ ಪಂಚಾಯತಿಗಳಿಗೆ EOಗಳಿಗೆ ಕೊಟ್ಟು ಈ ರೀತಿಯಾದಂಥ ಘಟನೆಗಳು ಈ ಜಿಲ್ಲೆಯಲ್ಲಿ ಮತ್ತೆ ಪುನರಾವರ್ತ ಆಗದಂತೆ ನೋಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ದೇದುರ್ಗ ಶಾಸಕಿ ಕರಿಯಮ್ಮ ನಾಯಕ್, ಮಾನವಿ ಶಾಸಕ ಹಂಪಯ್ಯ ನಾಯಕ್, ಬುಡ್ಡನಗೌಡ, ರಾಮಣ್ಣ ಇರಬಗೇರ, ಬಸವರಾಜ್ ಹೇರುಂಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿದ್ದರು. ನಂತರ ಸಚಿವರು ಲಿಂಗ್ಸ್ಕೂರು ತಾಲೂಕಿನ ಗೋರೆಬಾಳ ಹಾಗೂ ಯರಗಂಟಿ ಗ್ರಾಮಕ್ಕೆ ಭೇಟಿ ನೀಡಿ ಕಲುಷಿತ ನೀರು ಸೇವನೆಯಿಂದ ಅಸ್ವಸ್ಥರಾದವರನ್ನು ಭೇಟಿ ಮಾಡಿದರು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶದಿಂದ ಒಟ್ಟು 12 ಜೋಡು ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಜನರ ಮೆಚ್ಚುಗೆ ಪಾತ್ರರಾದವು. APMC ಆವರಣದಲ್ಲಿ ಭಾರದ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ ಭಾಗಗಳಿಂದ ಬಂದ ಎತ್ತುಗಳ ಭಾರದ ಕಲ್ಲನ್ನು ಎಳೆಯುವ ಹಬ್ಬವನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾದರು. ಆಂಧ್ರ, ತೆಲಂಗಾಣದಿಂದ ಬಂದ ಭಾರೀ ಗಾತ್ರದ ಎತ್ತುಗಳು ನೋಡುಗರ ಮನಸೆಳೆದವು. 2ನೇ ದಿನ ಆರಂಭಗೊಂಡ ಹಬ್ಬವನ್ನು ಸಾರ್ವಜನಿಕರು ತೀವ್ರ ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದರು. ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ನೋಡಲು ನಿರೀಕ್ಷೆಗೆ ಮೀರಿ ಅಪಾರ ಸಂಖ್ಯೆಯಲ್ಲಿ ಜನರು ಗಂಜ್ ಆವರಣದಲ್ಲಿ ಜಮಾಯಿಸಿದರು. ದಿನದಿಂದ ದಿನಕ್ಕೆ ಮುಂಗಾರು ಸಾಂಸ್ಕೃತಿಕ ಹಬ್ಬ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಒಟ್ಟು 12 ಜೋಡು ಎತ್ತುಗಳ ರಾಜ್ಯ ಸೇರಿದಂತೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಭಾಗಗಳಿಂದ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಶಕ್ತಿ ಪ್ರದರ್ಶಿಸಿದವು. ಭಾರೀ ಗಾತ್ರದ ಎತ್ತುಗಳು 2 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ಪೈಪೋಟಿಗೆ ನುಗ್ಗಿದ್ದು ಹಬ್ಬದ 2ನೇ ದಿನ ಕಲ್ಲು ಎಳೆಯುವ ವೀಕ್ಷಕರು ಮೈದಾನದ ಸುತ್ತಮುತ್ತ ಕಿಕ್ಕಿರಿದು ನಿಂತಿದ್ದರು. ಅಲ್ಲದೆ ಅಲ್ಲಿಯೇ ಇರುವ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕುಳಿತು ಪಂದ್ಯ ವೀಕ್ಷಿಸಿದರು. ಭಾರದ ಕಲ್ಲು ಎಳೆಯುವ ಎತ್ತುಗಳು ಬಿರುಸಿನಿಂದ ಕಲ್ಲು ಎಳೆದುಕೊಂಡು ಓಡುವ ಸಂದರ್ಭದಲ್ಲಿ ಪಂದ್ಯ ವೀಕ್ಷಣೆಗೆ ಬಂದ ಪ್ರೇಕ್ಷಕರು ಸಿಳ್ಳೆ ಕೇಕೆ ಹಾಕುವ ಮೂಲಕ ಹುರಿದುಂಬಿಸಿ ಪಂದ್ಯಕ್ಕೆ ಕಳೆ ತಂದರು. ಹಬ್ಬದ ರೂವಾರಿ ಹಾಗೂ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಈ ಹಬ್ಬವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಭಾರಿ ವ್ಯವಸ್ಥೆ ಮಾಡಿದ್ದರು. 12 ಜೋಡಿ ಎತ್ತುಗಳ 20 ನಿಮಿಷದಲ್ಲಿ ಅತಿ ಹೆಚ್ಚು ದೂರ ಕಲ್ಲು ಎಳೆಯುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಿ ಅತಿ ಹೆಚ್ಚು ದೂರ ಎಳೆದ ಎತ್ತುಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಇತರೆ ಬಹುಮಾನ ಘೋಷಿಸಲಾಯಿತು.
ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಉತ್ತರ ಕರ್ನಾಟಕದ ಅತಿದೊಡ್ಡ ಹಬ್ಬವಾಗಿ ಖ್ಯಾತಿ ಹೊಂದಿದೆ. ಮೈಸೂರು ಹಬ್ಬದ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ನಿರ್ವಹಿಸಲಾಗುತ್ತಿದೆ. ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾದ ಜೋಡು ಎತ್ತಿನ ಸ್ಪರ್ಧೆ, ಮುಂಗಾರು ಸಾಂಸ್ಕೃತಿಕ ಹಬ್ಬದ ಭಾರ ಕಲ್ಲು ಎಳೆಯುವ ಎತ್ತಿನ ಸ್ಪರ್ಧೆ, 300 ಕಾಪು ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಯಿತು. ಎರಡನೇ ದಿನಕ್ಕೆ ಕಾಲಿಟ್ಟ ಭಾರತ ಕಲ್ಲು ಎಳೆಯುವ ಎತ್ತಿನ ಸ್ಪರ್ಧೆಗೆ ನಿರೀಕ್ಷೆಗೂ ಮೀರಿದ ಹರಿದು ಬಂದ ಜನಸಾಗರ ಮುಂಗಾರು ಸಾಂಸ್ಕೃತಿಕ ಹಬ್ಬಕ್ಕೆ ಮೆರುಗು ತಂದಿತು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಎರಡನೇ ದಿವಸದ ಕಾರ್ಯಕ್ರಮ ಇದಾಗಿದ್ದು 2 ಟನ್ ಭಾರ ಎಳಿತಕ್ಕಂಥ ಎತ್ತುಗಳು ಇವತ್ತ ಹೊರ ರಾಜ್ಯಗಳಿಂದ గోవిందగారు కే ఊజెళ్ళ వచ్చే మండలం అనంతపురం జిల్లా వారి జత ప్రదర్శనలో ఉన్నాయి. అనంతపురం జిల్లా వారి జత ప్రదర్శనలో ఉన్నాయి. ನಿರೀಕ್ಷೆಗೆ ಮೀರಿ ರೈತ ಬಾಂಧವರು ಸೇರ್ತಾ ಇದ್ದಾರೆ. కుమార్ గారు తాడూరు మండలం నాగర్ కర్నూలు జిల్లా వారి జత పోటీలో నంద్యాల జిల్లా అరుణ్ కుమార్ గారు, అరుణ్ కుమార్ గారు, సాయి కుమార్ గారు తాడూరు మండలం నాగర్ కర్నూలు జిల్లా తెలంగాణ రాష్ట్రం వారి కొత్త పోటీలో ఉన్నాయి. మిర్దోల్ హేమరాజ్ రెడ్డి గారు గోర్లకొండ గ్రామం పేదల మండలం నంద్యాల జిల్లా వారి జత రెడ్డి. శ్రీ ఆంజనేయ నంద్యాల జిల్లా ఎస్ఆర్ మెమోరియల్ 2 ಟನ್ ಭಾರ ಎಳಿತಕ್ಕಂಥ ಜೋಡಿ ಎತ್ತುಗಳ ಸ್ಪರ್ಧೆ ಪ್ರಾರಂಭಗೊಂಡಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕ ಬಾಂಧವರು ಈಗಾಗಲೇ ಜೋಡಿ ಎತ್ತುಗಳನ್ನು ಪೂಜಿಸಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ದಯಮಾಡ್ತಾ ಇದ್ದಾರೆ. ಅವರನ್ನ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಪರವಾಗಿ ಮತ್ತು 300 ಕಾಪು ಸಮಾಜದ ಪರವಾಗಿ ಶರಣವಾಸಿಗಳ ಮೂಲಕವಾಗಿ ಅವರನ್ನ ಹೇಳ್ಕೊಡ್ತಾ ಇದ್ದೇವೆ. ಈ ಗ್ರೌಂಡ್ನಲ್ಲಿ ಸ್ಪರ್ಧೆಗೆ ಸಹಕರಿಸತಕ್ಕಂಥ, ಸ್ಪರ್ಧೆ ಅಚ್ಚುಕಟ್ಟಾಗಿ ನಡೆಸತಕ್ಕಂಥ ಜಿ ಶೇಖರ್ ರೆಡ್ಡಿ ಅವರು, ಎನ್ ಶ್ರೀ. ಈ ಸಂದರ್ಭದಲ್ಲಿ ನವಲಕಲ್ ಮಹಾಸ್ವಾಮಿಗಳು, ಬಿಚ್ಚಾಲಿ ಮಹಾಸ್ವಾಮಿಗಳು, ಮಾಜಿ ಶಾಸಕರು ಹಾಗೂ ಹಬ್ಬದ ರೂವಾರಿ ಪಾಪರೆಡ್ಡಿ, 300 ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಕಾರ್ಯದರ್ಶಿ ಅಧ್ಯಕ್ಷರು ವಿ ಕೃಷ್ಣಮೂರ್ತಿ ವೆಂಕಟರೆಡ್ಡಿ, ಉಟ್ಕೂರು ಕೃಷ್ಣಮೂರ್ತಿ, ಬಯ್ಯಣ್ಣ, ವೆಂಕಟರೆಡ್ಡಿ, ಫಕೀರಪ್ಪ, ಆಂಜನೇಯ, ಮಹೇಂದರ್ ರೆಡ್ಡಿ, 300 ಕಾಪು ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ಮುಂದೆ ಕಸ ಹಾಕುತ್ತಿದ್ದು, ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಗ್ರಾಮದ ನಿವಾಸಿ ಸೂರ್ಯಪ್ರಕಾಶ್ ಎನ್ನುವವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅವರ ವಿರುದ್ಧ ದೂರು ನೀಡಿದ್ದು, ಕವಿತಾಳ ಪಿಎಸ್ಐ ಸದ್ದಾಂ ಹುಸೇನ್ ಶಾಮೀಲಾಗಿ ಸಂಬಂಧಿಸಿದ ಅವರನ್ನು ಬೇರೆಡೆ ಕಳುಹಿಸಿದ್ದಾರೆ. ಕೂಡಲೇ ಅವರನ್ನು ಅಮಾನತು ಮಾಡಬೇಕು, ಸೂರ್ಯಪ್ರಕಾಶ್ ಅವರನ್ನು ಬಂಧಿಸಬೇಕು ಎಂದು ತೋರಣದಿನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದಮ್ಮ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತೋರಣದಿನ್ನಿ ಗ್ರಾಮ ಪಂಚಾಯಿತಿ ಮುಂದೆ ಕಸ ತಂದು ಸುರಿಯುತ್ತಿದ್ದು, ಈ ಬಗ್ಗೆ ಬುದ್ಧಿವಾದ ಹೇಳಲಾಗಿದೆ.
ಸೂರ್ಯಪ್ರಕಾಶ್ ಎನ್ನುವ ವ್ಯಕ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸುತ್ತೇನೆ ಎಂದು ಆವಾಜ್ ಹಾಕಿದ್ದಾರೆ. ಈ ಬಗ್ಗೆ ಮೇ 31ರಂದು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಾಗ ಕೆಳ ಜಾತಿಯವರೆಂದು ದೂರು ಸ್ವೀಕರಿಸಲಿಲ್ಲ. ಪಿಎಸ್ಐ ಸದ್ದಾಂ ಹುಸೇನ್ ಅವರ ಕಾಲಿಗೆ ಬಿದ್ದು ದೂರು ದಾಖಲಿಸಿಕೊಳ್ಳಿ ಎಂದಾಗ ಅವರು ದೂರು ದಾಖಲಿಸಿದ್ದಾರೆ ಎಂದರು. ಪಿಎಸ್ಐ ಸದ್ದಾಂ ಹುಸೇನ್ ಅವರು ಸೂರ್ಯಪ್ರಕಾಶ್ ಅವರ ಹತ್ತಿರ ಹಣ ಪಡೆದು ಅವರನ್ನು ಬೇರೆಡೆ ಕಳುಹಿಸಿದ್ದಾರೆ. ರಾಜಕೀಯ ಬಲದಿಂದ ಅವರನ್ನು ಬಂಧಿಸಿಲ್ಲ. ಕೊಪ್ಪಳದಲ್ಲಿ ಇರುವ ಅಪರಿಚಿತ ಮಹಿಳೆಯಿಂದ ನನ್ನ ವಿರುದ್ಧ ಸುಳ್ಳು ದೂರು ದಾಖಲಿಸಿದ್ದಾರೆ. ಎಲ್ಲಿಗೆ ಹೋಗಬಾರದು, ಯಾರು ಸಹಾಯ ಮಾಡಬಾರದು ಎಂದು ನನ್ನ ಜೊತೆಗೆ ಬಂದವರಿಗೆ ಧಮಕಿ ಹಾಕಿದ್ದಾರೆ. ನೀಡಿದ ದೂರು ಹಿಂಪಡೆದುಕೊಂಡು ರಾಜಿ ಮಾಡಿಕೊಳ್ಳಬೇಕು ಎಂದು ಎದುರಿಸುತ್ತಿದ್ದಾರೆ ಎಂದು ದೂರಿದರು. ಈ ಕೂಡಲೇ ಆರೋಪಿ ಸೂರ್ಯಪ್ರಕಾಶ್ ಅವರನ್ನು ಬಂಧಿಸಬೇಕು. ಪಿಎಸ್ಐ ಸದ್ದಾಂ ಹುಸೇನ್ ಅವರನ್ನು ಅಮಾನತು ಮಾಡಬೇಕು. ನನ್ನ ವಿರುದ್ಧ ಹಾಕಿರುವ ಸುಳ್ಳು ದೂರನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಅಲ್ಲಿ 3 ದಿನ ಆಯ್ತು ನಾನು ಅಲ್ಲಿ ಕಸ ಹಾಕಿ ಅದಕ್ಕಾಗಿ ನಾನು ಪೊಲೀಸ್ ಸ್ಟೇಷನ್ 3 ದಿನ ಅಡ್ಡಾಡಿದೆ. 3 ದಿನ ಅಡ್ಡಾಡಿದ್ರ 3 ದಿನದ ಮೇಲೆ ಒತ್ತಡದಿಂದ ನಮ್ಮದು FIR ಹಾಕಿ ಅದನ್ನ ತಗೋಬೇಕಾಗ ಭಾಳ ತೊಂದರೆ ತಗೊಂಡ್ರು. ಮತ್ತೆ ನಾವು ಅದೇ ಲಲಿತಾ ಅವರು ಕೊಟ್ಟರ ಒಂದೇ ದಿನಕ್ಕೆ ಕೇಸ್ ತಗೊಂಡಾರ. ನಾವು ಮಾದಿಗರ ಅಂತ ನಮ್ಗೆ ಬೆಲೆ ಇಲ್ಲ. ಅವ್ರಿಗೆ ಬೆಲೆ ಐತಿ. ಯಾಕಂದ್ರೆ ನಾವು ಏನು ಮಾಡಿದ್ರು ಪಂಚಾಯತಿಯಲ್ಲಿ ನಮ್ಗೆ ಬೆಲೆ ಇಲ್ಲ. ಯಾಕಂದ್ರೆ ಮಾದವಳು ಹಲವಳು ಇವು ಅಂತೇಳಿ ರೈತ ಕಸ ಪಂಚಾಯತ್ ಎಲ್ಲ ಹೋಲಿಸ್ಕೊಳ್ತಾರೆ. ಅದನ್ನ ಕೇಳೋದಕ್ಕಾಗಿ ನಾವು ಯಾಕ ನೀವೇನು ಕೇಳೋದಂತ ಹೇಳ್ತಾರ. ಆಮೇಲೆ ನಮ್ಮ ಜಾತಿ ಅದಕ್ಕೆ ಸಾಕಿ ಪರವಾಗಿಲ್ಲ. ನಮ್ಮ ಜಾತಿ ಎತ್ತಿ ನಮಗೆ ಬೈದೋದಕ್ಕಾಗಿ ನಾವು ಬಂದಿದ್ದೀವಿ. ಆದ್ರೆ ಸ್ಟೇಷನ್ ಪೊಲೀಸರು PSI ಅವ್ರಿಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಜನಕ್ಕೆ ಯಾರಿಗೆ ಸಪೋರ್ಟ್ ಮಾಡಲ್ಲ. ಆದ್ರೆ ಅವರು ದುಡ್ಡಿಗೆ ಬೆಲೆ ಕೊಟ್ಟರು. ದುಡ್ಡಿದ್ದವರು ಐನೇರು. ಯಾಕಂದ್ರೆ ನಾವು ಮಾದಿಗರು ದುಡ್ಡಿದ್ದವರು. ಅದಕ್ಕಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಕೇಸ್ ಒಂದೇ ದಿನದಲ್ಲಿ ತಗೊಂಡಾರ. ಕೊಪ್ಪಳದಲ್ಲಿ ಇದ್ದಂತ ಲಲಿತಾ ಒಂದೇ ದಿನ ಬಂದ ಅಲ್ಲಿದ್ದ ಅವತ್ತಿನ ದಿವಸನೇ ಕೇಸ್ ಕೊಟ್ಟಿದ್ರು. ಅವತ್ತಿನ ದಿವಸನೇ ಅಲ್ಲಿಂದ ಬಂದ ತಕ್ಷಣ ತಗೊಂಡಾರ ಕೇಸ್. ನಾನು 3 ದಿನ ಅಲ್ಲಿದ್ರ SP ಸಾರಿಗೆ ಫೋನ್ ಮಾಡಿದಾಗ ಅವಾಗ ನೈಟ್ 11 ಗಂಟೆ ತನಕ ಅಲ್ಲಿ ನನ್ನ ಕುಂದಿರಿಸಿ 11ವರೆಗೆ ತಗೊಂಡ್ರು ಕೇಸ್. 12 ಗಂಟೆ ತನಕ ಆದರೂ ಸ್ಟೇಷನ್ ಅಲ್ಲಿ ದಿನ 10 ಇದ್ದು ಲಾಸ್ಟಿಗೆ ನನ್ಗೆ ಆ ರೀತಿ ಕೊಟ್ಟರು. ಯಾಕಂದ್ರೆ PSI ಇದ್ದವರು ಅಲ್ಲೇ ಇದ್ದಂತ ನನ್ನ ಗಂಡನ ಮೇಲೆ ಹಿಡ್ಕಕ್ ಬಂದಾನಂತ ಕೇಸ್ ಕೊಟ್ಟಳ ಲಲಿತಾ. ಆದ್ರ ಅಲ್ಲಿ ದೇಶದಲ್ಲಿ ನನ್ನ ಗಂಡ ಇದ್ದಿರೋದು. ಆದ್ರೆ ಆಕಿ ಎಲ್ಲಿ ಹಿಡ್ಕಕ್ ಬಂದ ಕೊಪ್ಪಳದಲ್ಲಿ ಅವತ್ತಿಂದ ಅವತ್ತೇ ಬಂದು ಮಾಡಾಕಿ ಅವತ್ತೇ ಬಂದು ಕೇಸ್ ಮಾಡಾಳ. ಅವರು ಊರು ಬಿಟ್ಟು 1 ವರ್ಷ ಹಾಕಿ ಬಂದಿದ್ರು. ಆಕಿ ಉಪಾಧ್ಯಕ್ಷ ಇದ್ರು 1 ದಿನ ಪಂಚಾಯತಿಗೆ ಬಂದಿಲ್ಲ. ನನ್ನ ಜೊತೆಗೆ ಕುಂದ್ರಬೇಕಾಗ್ತಾರ ನನ್ನ ಮಾದಿಗಳು, ನನ್ನ ಜೊತೆಗೆ ಕುಂದ್ರಬೇಕಾಗ್ತಾರ ಆ ಅಮ್ಮ ಪಂಚಾಯತಿಗೆ ಬಂದಿಲ್ಲ. ಆದ್ರೂ ಆಕಿ ಮಾಡಂತ ಸೈ ಎಲ್ಲ ಗಂಡ ಮಾಡಿ ಇಲ್ಲಿ ದಬ್ಬಳಿಕೆ ಮಾಡ್ತಾನ ಊರಲ್ಲಿ. ಆಕಿ ಇರೋದು ಕೊಪ್ಪಳದಲ್ಲಿ, ಗಂಡ ಇರೋದು ತೋಳದಲ್ಲಿ. ಅದನ್ನ ಆದ್ರ ಗಂಡನ ವಿಷಯ ಏನು ಗೊತ್ತಿಲ್ಲ ಅಮ್ಮನಿಗೆ. ನನ್ನ ಗಂಡನ ಮೇಲೆ ಹಿಡ್ಕಕ್ ಬಂದ ಕೇಳ್ಬೇಕಿತ್ತು. ನೀನ್ ಎಲ್ಲಿದ್ದ ಬಂದಮ್ಮ, ಎಷ್ಟು ದಿನ ಆಯ್ತು ನೀನ್ ಎಲ್ಲಿ ಹಿಡ್ಕದ ಅಂತ ಕೇಳಿ ಕೇಸ್ ತಗೋಬೇಕಾಗಿಲ್ಲ. ನಮ್ಮ ಪ್ರಶ್ನೆ ಮಾಡಿದ್ರು. ಹೋದ ವರ್ಷ ಅದ ಗಲಾಟಿನ ಅದನ್ನ ಅಲ್ಲಿ ಪ್ರಶ್ನೆ ಮಾಡಿದ್ರು. ನನ್ನ ಇಲ್ಲಿ ಯಾಕೆ ಮಾಡ್ಬಾರ್ದು, ಆಕಿನ ಯಾಕೆ ಮಾಡ್ಬಾರ್ದು, ಯಾಕೆ ಮೇಲು ಜಾತಿಗೆ ನಾನು ಮಾಡಿದ್ರು. ಅದಕ್ಕಾಗಿ ಮಾಡಿಲ್ಲ ನಮ್ಗ. ಆಕಿ ಏನ್ ಮಾಡಿದ್ರು ಒಂದೇ ದಿನದಲ್ಲಿ ಮಾಡೋಣ ಕೊಟ್ಕೊಂಡಿದ್ದ ಬಂದು ನಾವು 3 ದಿನ ಅದಾಡಿವಿ. ನಾನು ಕೂಡ ನನಗ ಏನು ಸಾಕಾರ ಮಾಡಿಲ್ಲ ಅವರು. ಪಂಚಾಯತಿ ವಿಷಯ ಪರ್ಸನಲ್ ಆ ರೀತಿ ಅವ್ರು ಸೂರ್ಯಪ್ರಕಾಶ್ ಅವರು ಕೊಂಡ್ಕೊಂಡ್ಬಿಟ್ಟಾರ. ಅವ್ರು ಯಾರು ನಿಮ್ ಸದಸ್ಯ ಯಾರು ನಿಮ್ಗೆ ಸಪೋರ್ಟ್ ಮಾಡಿಲ್ಲ? ಯಾರು ಇಲ್ಲ ರೀ. ನಮ್ ಕಡೆ ಯಾರು ಇರ್ತಾರ ಅವ್ನ ನಮ್ಗೆ ಯಾರು ಇಲ್ಲ ರೀ. ನಾವು ಎಷ್ಟು ಹೋರಾಟ ಮಾಡಿದ್ರು ಸ್ಟೇಷನ್ಗೆ ಬಂದ್ರು ನಾವು ಇಬ್ಬರೇ ಬಂದಿವಿ. ನಮ್ ಸಪೋರ್ಟಿಗೆ ಇವ್ರು ಒಬ್ರೇ ಅಂತೇಳಿ ಒಬ್ರೇ ಬಂದವ್ರಿಗಾಗಿ ಅವ್ರ ಮೇಲೆ ಕೇಸ್ ಮಾಡ್ಯಾರ. ಕಸದಗೋಸ್ಕರ ಏನೋ ಮಾಡ್ತಾವ್ರು ಸಮಾಜ ನಮ್ಗ. ಯಾಕಂದ್ರ ನಮ್ಮ ಜಾತಿ ಎತ್ತಿ ನಮ್ಗೆ ಯಾಕೆ ಅವಮಾನಿಸ್ತಾರ? ಎಲ್ಲಾದ್ರೂ ಮಾದ್ರವಳು ಅವಳ ಸೀಟ್ಗಳಲ್ಲೇ ಬೇಕು. ನಾ ಸೀಟ್ ಎತ್ತಿನಲ್ಲಿದ್ದಾದ್ರು ಅದೇ ಇದೆ, ಇಳಿಸಲೇಬೇಕಿತ್ತು ಅಂತೇಳಿ ವಾದ ಮಾಡ್ತಾರೆ. 3 ದಿನದಲ್ಲಿ ನಾವು ಗಲಾಟೆ ಮಾಡಿದ್ರು. ಇಡೀ ಊರೆಲ್ಲ ನನ್ನ ಮೇಲೆ ಬಿದ್ದು
ನಾನು ಹೇಳು. ಕೋಣಗಿರಿ ಪಂಚಾಯತ್ನಲ್ಲಿ ಸೂರ್ಯಪ್ರಕಾಶ್ ನಾಯ್ಕ ಉಪಾಧ್ಯಕ್ಷರು ಕಸ ವಿಲೇವಾರಿ ಸಂಬಂಧಪಟ್ಟಾಗ ಈ ಸಮಸ್ಯೆ ನಡೆದಿದೆ. ಕಸ ವಿಲೇವಾರಿ ಸಂಬಂಧಪಟ್ಟಾಗ ನಡೆದಿರುವಂತಹ ಘಟನೆ ಇದು. ಈ ಕಸ ವಿಲೇವಾರಿಯನ್ನ ಕೋಣಗಿರಿ ಗ್ರಾಮದ ಹಳ್ಳದಲ್ಲಿ ಆಗ್ತದೆ. ಹಳ್ಳದಲ್ಲಿ ವೀರಶೈವ ರುದ್ರಭೂಮಿ ಇದೆ. ಆ ಪಕ್ಕದಲ್ಲಿ ಈ ರುದ್ರಭೂಮಿ ನಮ್ದು ರುದ್ರಭೂಮಿ ಲಾಕ್ ಮಾಡೋದಂತ ಹೇಳಿ ಆತ ಕಾಯ್ದೆ ತೆಗೆದಾಗ ಗಲಾಟೆ ಮಾಡಿದಾಗ ಈ ಸಮಸ್ಯೆ ಉಲ್ಬಣಗೊಂಡಿದೆ. ಈ ಸಮಸ್ಯೆ ಉಲ್ಬಣಗೊಂಡ ನಂತರ ಕೂಡ ಎಲ್ಲರೂ ಸರಿಪಡಿಸಿದ್ದಾರೆ. ಈಗ ಇತ್ತೀಚೆಗೆ ಆತ ಮತ್ತೆ ಪುನಃ ಸಮಸ್ಯೆಯನ್ನ ಮಾಡಿ ಆ ಊರಿನ ಕಸ ವಿಲೇವಾರಿ ಮಾಡಲಾರ್ದಂಗ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅಲ್ಲಿರ್ತಕ್ಕಂಥ ಡ್ರೈವರ್ಗಳನ್ನ ಮತ್ತೆ ಚಪರಾಸಿನ ಅವ್ರಿಗೂ ಕೂಡ ಧಮಕಿ ಹಾಕಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಮಾಡಿದ ಮೇಲೆ ಅಧ್ಯಕ್ಷರು ಹೋಗಿ ಅಲ್ಲಿ ಕೇಳಿದ್ದಾರೆ, ಯಾಕೆ ಈ ತರ ಮಾಡ್ತಾ ಇದೀಯ ನೀನು, ಪಂಚಾಯತ್ ಮುಂದೆ ಯಾಕೆ ಕಸ ಹಾಕ್ತಾ ಇದೆಯಾ, ಮಾಡಬಾರ್ದು ಅಂತ ಕೇಳೋದಕ್ಕಾಗಿ ನೀನೇನೇ ಅಂದೆಲ್ಲ ಕೇಳ್ತೀಯ, ನಿನ್ನನ್ನ ಸೀಟ್ ಇಳಿಸ್ತೀನಿ, ನೀನ್ ಅಂತವಳು ಇಂತವಳು ಅಂತೇಳಿ ಎಲ್ಲ ಬಹಳಷ್ಟು ಅಲಕ್ಷ್ಯವಾಗಿ ಬೈದಿಲ್ಲ. ಬೈದದಕ್ಕೋಸ್ಕರ 31ನೇ ತಾರೀಕಿನ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕವಿತಾ PSI ಅವರು 3 ದಿನಗಳ ಕಾಲ ದೂರು ದಾಖಲಿಸಿಲ್ಲ. ಅಲ್ಲಿವರೆಗೂ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ, ಎಷ್ಟೇ ಮನವಿ ಮಾಡ್ಕೊಂಡ್ರು ಕೂಡ ಕೊನೆಯಲ್ಲಿ ಅಧ್ಯಕ್ಷರು ಖಾಲಿ ಬೀಳ್ತು ಅಂದಾಗ ಅವತ್ತಿನ ದಿನ ಮಾಡ್ಕೊಂಡಿದ್ದಾರೆ. ಖಾಲಿ ಬೀಳಕ್ಕೆ ಹೋದಾಗ ಅವರು ದೂರನ್ನ ದಾಖಲೆ ಮಾಡ್ಕೊಂಡಿದ್ದಾರೆ. ಅದು ಯಾವಾಗ 9 ಗಂಟೆಯಿಂದ ರಾತ್ರಿ 8 ಗಂಟೆ. ಅಲ್ಲಿವರೆಗೂ ಕೂಡ ಸೂರ್ಯಪ್ರಕಾಶ್ ಅವತ್ತಿನ ದಿನ ಸ್ಟೇಷನ್ ಹತ್ರ ಇದ್ದಾನೆ. ನಮ್ಮ ಜೊತೆ ಅವತ್ತನ್ನ ರಾಜಿ ಮಾಡಿಸೋದಕ್ಕೋಸ್ಕರ ಅವತ್ತನ್ನ ರಾಜಿ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡ್ಬಂದು ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಹಂಗೆ ಯಾವಾಗ ನಾವು ಬರ್ತಾ ಇರುವಾಗ FIR ಮಾಡೇ ಮಾಡ್ತೀವಿ ಅಂತಂದಾಗ ಆತನ ಹತ್ರ ಹಣ ತಗೊಂಡು ಪಡ್ಕೊಂಡು ಆತನ ಇಮಿಡಿಯೇಟ್ ಅಲ್ಲಿಂದ ಕಳಿಸಿದ್ರು. ಇದು ವಾಸ್ತವ ನಡೆದಿಲ್ಲ. ಅದೇ ಮಾರನೇ ದಿನ ಎಲ್ಲೇ ಇರ್ತಕ್ಕಂಥ ಮಹಿಳೆಯನ್ನ ಕರ್ಕೊಂಬಂದು ತಿರ್ಗಾ 4 ಗಂಟೆಗೆ 3 ಗಂಟೆಗೆ ಮತ್ತೆ FIR ಮಾಡಿಸಿದ್ದಾರೆ. 4ನೇ ತಾರೀಕು ಇಲ್ಲ 3ನೇ ತಾರೀಕು 2ನೇ ತಾರೀಕು ನಮ್ಮ FIR ಆಗಿದೆ. 2ನೇ ತಾರೀಕು ಅವ್ರು ಮಾಡಿದ್ದಾರೆ. ಅಂದ್ರೆ ನಮ್ಮ FIR ಅಸ್ಪೃಶ್ಯರ ಮೇಲೆ ದಬ್ಬಾಳಿಕೆಯನ್ನ FIR ಮಾಡ್ಕೊಳ್ಳೋದಕ್ಕೆ 3 ದಿನ ತಡೆದ್ರು. ಅದಾದ ನಂತರ ನಮ್ಮನ್ನ ರಾಜಿ ಮಾಡ್ಸೋಕ್ಕೋಸ್ಕರ 3 ದಿನ ಅವ್ರ ಜೊತೆ ಸಂಧಾನ ಮಾಡಿಸಿದ್ರು. ಆದ್ರೆ ನಮ್ಮ ಮೇಲೆ FIR ಮಾಡ್ಬೇಕಾದ್ರೆ, ಅಸ್ಪೃಶ್ಯರ ಮೇಲೆ FIR ಮಾಡಬೇಕಾದ್ರೆ ಒಂದ್ ಮಾತು ಹೇಳ್ದೇನೆ, ಯಾಕೆ ಏನಂತ ಕೇಳಿದ್ರೆ ಕೂಡ ಕವಿತಾ PSI FIR ಮಾಡ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಕೃಷಿ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಗಂಗಪ್ಪ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಚಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನ್ನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ, ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹೆಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್,
ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್. ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. Planning to study and work in Russia, full-time or part-time. Courses available: Russian language courses, MBBS, bachelor's and master's. Legally pathway to enter in 27 sharing countries. No IELTS required. No embassy interviews. 5 years gap acceptable. International internship program. Processing time 45 days. Admissions are started. Hurry up and grab this opportunity. Bid and Consulting. Contact MK Nizam. WhatsApp on 9181 2399 1287 7977 341 8800. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. Sarvodaya Education Trust, Play and Learning Preschool. Caring environment, creative learning. Admissions are open. Playgroup, nursery, junior KG, senior KG. Prominent features of preschool, Cardova Smart Classes and Creative Kids Free Mobile Learning App. Activity based learning. Sand practice, fine motor skill practicing. Sunday, Saturday is special activity weekend. Curriculum based on latest pedagogical research and findings as per NAC. Sports, yoga and other indoor and outdoor activities. Caring and dedicated team of faculty. Celebration of national and state festival. Green Flash campus with a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water. Limited seats available. Visit Play and Learn Preschool, Sukh Shanti Nagar near FCI Godown, Ashapur Road, Raichur. 82178 79255 94480 22645. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee. Sri Raghavendra Tupa. Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಮುಂಗಾರು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಸಿಕೊಂಡು ಬಂದಿರುವ ಮುನ್ನೂರು ಕಾಪು ಸಮಾಜ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರವಲ್ಲದೆ ಗ್ರಾಮೀಣ ಕ್ರೀಡೆಗಳನ್ನು ಪ್ರೋತ್ಸಾಹಿಸಿ ಉಳಿಸಿ ಬೆಳೆಸುತ್ತಾ ಬಂದಿದೆ ಎಂದು ನಗರ ಶಾಸಕ ಡಾ ಎಸ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ನಗರದ ಡ್ಯಾಡಿ ಕಾಲೋನಿಯ ಈಶ್ವರ ದೇವಸ್ಥಾನದಲ್ಲಿ ಮುನ್ನೂರು ಕಾಪು ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಯಚೂರು ನಗರದಲ್ಲಿ ಮುಂಗಾರು ಆರಂಭವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲು ಹಾಗೂ 3 ದಿನಗಳಲ್ಲಿ ನಗರದ 3 ಪ್ರದೇಶಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿ ರಾಯಚೂರು ನಗರದ ಜನತೆಗೆ ಮನರಂಜನೆ ಜೊತೆಗೆ ಗ್ರಾಮೀಣ ಕ್ರೀಡೆಗಳನ್ನು ಏರ್ಪಡಿಸುತ್ತಾ ಬಂದಿರುವುದು ಶ್ಲಾಘನೀಯ ಎಂದರು. ರಾಯಚೂರಿನಲ್ಲಿ ಆಗುವಂತೆ ಇಡೀ ದೇಶದಲ್ಲಿ ಇನ್ನೆಲ್ಲೂ ಮುಂಗಾರು ಹಬ್ಬವನ್ನು ಆಚರಣೆ ಮಾಡಲಾಗುವುದಿಲ್ಲ. ಇದೊಂದು ಹೆಮ್ಮೆಯ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಮತ್ತು ಮುನ್ನೂರು ಕಾಪು ಸಮಾಜ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿರ್ತಕ್ಕಂಥ ಹಾಗೂ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ವಾದ್ಯಗಳನ್ನು ನುಡಿಸುವುದರ ಮೂಲಕ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರು ತುಂಬು ಹೃದಯದಿಂದ ಹರ್ಷದಿಂದ ಈ ಕಾರ್ಯಕ್ರಮವನ್ನು ಆಶೀರ್ವದಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಇಡೀ ವಿಶ್ವದಲ್ಲಿ ಎಲ್ಲಿಯೂ ಈ ರೀತಿಯಾದ ರೈತರ ಮುಂಗಾರು ಹಬ್ಬ ಮಾಡುವುದಿಲ್ಲ. ಅಂತಹ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಮಾಡುತ್ತಿರುವುದು ಶ್ಲಾಘನೀಯ. ಇಂತಹ ವ್ಯಕ್ತಿಯನ್ನು ಪಡೆದಿರುವ ರಾಯಚೂರು ಜಿಲ್ಲೆ ಹೆಮ್ಮೆ ಪಡೆಯಬೇಕು. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳ ರೂವಾರಿಯಾಗಿರುವ ಪಾಪರೆಡ್ಡಿ ಅವರಿಗೆ ಗೌರವ ಡಾಕ್ಟರೇಟ್ ಸಿಗಬೇಕಾಗಿರುವುದು ಅತ್ಯವಶ್ಯಕವಾಗಿದೆ. ಮುಂದಿನ ಸಾರಿಯ ಹಬ್ಬಕ್ಕೆ ಡಾಕ್ಟರ್ ಎ ಪಾಪರೆಡ್ಡಿಯಾಗಿ ಬರುತ್ತಾರೆ ಎಂದು ತಿಳಿಸಿದರು. ವಿವಿಧ ಕಲಾ ತಂಡಗಳು ಆಕರ್ಷಕ ನೃತ್ಯ ಪ್ರದರ್ಶಿಸಿದವು. ರಾಯಚೂರು ಹಬ್ಬ ಮುಂಗಾರು ಸಾಂಸ್ಕೃತಿಕ ಒಂದು ಇರುವಿಕೆಯ ಕುರಿತು ಬಹಳಷ್ಟು ಸುಂದರವಾಗಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವರು ಮಾತನಾಡಿದ್ದಾರೆ. ನಮ್ಮ ಪಾಪರೆಡ್ಡಿಯವರು 2000 ವರ್ಷಗಳ ಹಿಂದೆ ಹೇಳಿರುವಂಥ ಸರ್ವಜ್ಞ ವಚನವನ್ನು ಶಿರಸಾವಹಿಸಿ ಇಲ್ಲಿ ಇವತ್ತು ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತ ನಮಗನಿಸ್ತಾ ಇದೆ. ಆತ ಏನು ಹೇಳಿದ ಸರ್ವಜ್ಞ ಅಂತ ತಿಳ್ಕೊಂಡು ಕೇಳಿದರೆ, ಒಕ್ಕಲಿಗ ಒಕ್ಕಿದರೆ ಜಗವೆಲ್ಲ ಬಿಕ್ಕುವುದು ಅಂತ. ರೈತ ಏನಾದರೂ ಕೂಡ ಮನಸ್ಸು ಮಾಡಿ ಕೃಷಿ ಕಾಯಕದಿಂದ ಹಿಂದೆ ಸರಿದನಪ್ಪ ಅಂದರೆ ತುತ್ತು ಅನ್ನ ಇಲ್ಲದೆ ಇಡೀ ಜಗತ್ತು ಬಿಕ್ತದ ಅಂತ ತಿಳ್ಕೊಂಡು 2000 ವರ್ಷಗಳ ಹಿಂದೆಯೇ ಸರ್ವಜ್ಞ ಮಹಾಕವಿ ಹೇಳ್ದ. ನಮ್ಮ 31 ಜಿಲ್ಲೆಗಳಲ್ಲಿ ನೋಡ್ರಿ, ಇಂಥ ಉತ್ಸವವನ್ನು ಯಾವ ಜಿಲ್ಲೆಯಲ್ಲಿ ಕೂಡ ನಾವು ಕಾಣ್ತಾ ಇಲ್ಲ. ಅನೇಕ ಅಂತಾರಾಜ್ಯಗಳಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳುವ ಹಾಗೆ ಇಡೀ ವಿಶ್ವಕ್ಕೆ ಮಾದರಿಯಾಗುವಂಥ ಈ ರೈತರ ಹಬ್ಬವನ್ನು
ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಮಾಡ್ತಾ ಇದ್ದಾರೆ ನಮ್ಮ ಪಾಪರೆಡ್ಡಿಯವರಂತ ತಿಳ್ಕೊಂಡು ಕೇಳಿದ್ದಾರೆ. ಇಂಥ ವ್ಯಕ್ತಿಯನ್ನು ಪಡೆದಿರ್ತಕ್ಕಂತಹ ಈ ಜಿಲ್ಲೆ ಎಷ್ಟು ಹೆಮ್ಮೆ ಪಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಸಾಂಸ್ಕೃತಿಕ ರಾಯಚೂರು ಹಬ್ಬಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗ್ತಾ ಇದೆ ಪ್ರಾರ್ಥನೆ ಗೀತೆಯೊಂದಿಗೆ. ಈಗ ವೇದಿಕೆಯ ಮೇಲಿರ್ತಕ್ಕಂಥ ಮಹನೀಯರನ್ನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮತ್ತು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡ ಎ ಪಾಪರೆಡ್ಡಿ, ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್, ಮಾಜಿ ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಕೊಂಡ ಕೃಷ್ಣಮೂರ್ತಿ, ಬಸವರಾಜ್ ದರೂರ್, ಎಚ್ ನಾಗನಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಂದು ಸಂಜೆ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಮೂರ್ತಿ ಮೆರವಣಿಗೆ ಹಾಗೂ ಶ್ರೀ ಕಾಶಿ ಜಗದ್ಗುರುಗಳ ಮೆರವಣಿಗೆ, ಎತ್ತುಗಳ ಮೆರವಣಿಗೆಯು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ಮನೆಯಿಂದ ಪ್ರಾರಂಭವಾಗಿ ಸಿಟಿ ಟಾಕೀಸ್ ವೃತ್ತ, ಶೆಟ್ಟಿಬಾವಿ ವೃತ್ತ, ಸದರ್ ಬಜಾರ್, ಮಹಾವೀರ್ ಸರ್ಕಲ್, ಚಂದ್ರಮೌಳೇಶ್ವರ ವೃತ್ತದಿಂದ ಬಸವನಬಾವಿ ವೃತ್ತಕ್ಕೆ ಬಂದು ತಲುಪಿತು. ಈ ಮೆರವಣಿಗೆಯುದ್ದಕ್ಕೂ ಕೇರಳ, ಆಂಧ್ರ, ತೆಲಂಗಾಣ ಕಲಾ ತಂಡ ಸೇರಿ ವೀರಗಾಸೆ, ಕೀಲುಕುದುರೆ, ಗಾರುಡಿಗೊಂಬೆ, ಕಂಸಾಳೆ ಸೇರಿ ವಿವಿಧ ವಾದ್ಯ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು.
ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ಹಬ್ಬದ ರೂವಾರಿಯಾದ ಎ ಪಾಪರೆಡ್ಡಿ, ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೇಲಂ ನರಸರೆಡ್ಡಿ, ಕಾರ್ಯದರ್ಶಿ ಅಧ್ಯಕ್ಷರು ವಿ ಕೃಷ್ಣಮೂರ್ತಿ ವೆಂಕಟರೆಡ್ಡಿ, ಉಟ್ಕೂರು ಕೃಷ್ಣಮೂರ್ತಿ, ಬೈಯಣ್ಣ ವೆಂಕಟರೆಡ್ಡಿ, ಫಕೀರಪ್ಪ, ಆಂಜನೇಯ, ಮಹೇಂದ್ರ ರೆಡ್ಡಿ, ಮುನ್ನೂರು ಕಾಪು ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ದೇವದುರ್ಗ ತಾಲೂಕಿನ ಕ್ಯಾದಗೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕುರ್ಲೇರದೊಡ್ಡಿಯಲ್ಲಿ ಜಮೀನಿನಲ್ಲಿ ಜಾನುವಾರುಗಳಿಗೆ ಸಂಗ್ರಹಿಸಿಟ್ಟಿರುವ ಭತ್ತದ ಹುಲ್ಲಿನ ಬಣವೆ, ಸಪ್ಪೆ ಬಣವೆ, ಶೇಂಗಾ ಹೊಟ್ಟು ಬಣವೆ, ತೊಗರಿ ಹೊಟ್ಟು ಬಣವೆ ಸೇರಿದಂತೆ ಸುಮಾರು 10 ಬಣವೆಗಳಿಗೆ ಶನಿವಾರ ಮಧ್ಯಾಹ್ನ ಸಮಯದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಭಸ್ಮವಾಗಿದೆ. ಸುಮಾರು 3 ಲಕ್ಷ ರೂಪಾಯಿ ನಷ್ಟವಾಗಿದೆ. ಸದರಿ ಜಾನುವಾರುಗಳಿಗೆ ತಿನ್ನಲು ಮೇವು ಇಲ್ಲದಂತಾಗಿದೆ. ನಾಗಪ್ಪ, ಹನುಮಯ್ಯ, ಮಲ್ಲಯ್ಯ ಸೇರಿದಂತೆ 3 ಜನ ಅಣ್ಣ ತಮ್ಮಂದರಿಗೆ ಸೇರಿದ ಬಣವೆಗಳು ಬೆಂಕಿಗೆ ಆಹುತಿಯಾಗಿದೆ. ಅರಕೇರ ಪಟ್ಟಣದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಬೆಂಕಿ ನಂದಿಸಿದರು. ನಷ್ಟ ಸಂಭವಿಸಿದ ಬಗ್ಗೆ ಮಾಹಿತಿ ಪಡೆದರು. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪದ್ಮಶ್ರೀ ಕೃಷ್ಣಪ್ಪ ನಾಯಕ್ ಮಾಲಿಪಾಟೀಲ್ ಅವರು ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದರು. ವೈಯಕ್ತಿಕವಾಗಿ 25,000 ರೂಪಾಯಿ ಪರಿಹಾರ ಚೆಕ್ ಅನ್ನು ಮಾರಪ್ಪ ತಂದೆ ನಾಗಪ್ಪ ಎಂಬುವರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಲ್ಲಮ್ಮ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶಂಕರಮ್ಮ, ವೆಂಕಟಪ್ಪ, ಉಮೇಶ್, ಗ್ರಾಮದ ಮುಖಂಡರಾದ ಅಂಬಣ್ಣ ನಾಯಕ್, ಕ್ಯಾದಿಗೇರ ಶಂಕರ್, ಉಲ್ಕಂಬಂಡ, ಧರ್ಮಣ್ಣ ನಾಯಕ್, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲುಷಿತ ನೀರು ಸೇವಿಸಿ ಸಾವಿಗೀಡಾದ ರೇಖಲಮರಡಿ ಬಾಲಕ ಕುಟುಂಬಕ್ಕೆ 5 ಲಕ್ಷ ಚೆಕ್ ವಿತರಣೆ. ಗ್ರಾಮ ಪಂಚಾಯಿತಿಗಳ ಕುಡಿಯುವ ನೀರಿನ ಜವಾಬ್ದಾರಿ ನಿರ್ವಹಿಸಬೇಕು ಎನ್ಎಸ್ ಹೊಸರಾಜ್. ಮುಂಗಾರು ಸಾಂಸ್ಕೃತಿಕ ಹಬ್ಬ, ಅಂತಾರಾಜ್ಯ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ, ಜನರ ಕೇಕೆ ಮಧ್ಯೆ ಶಕ್ತಿ ಪ್ರದರ್ಶಿಸಿದ ಎತ್ತುಗಳು. ತೋರಣದಿನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅವಮಾನ, ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ಕವಿತಾಳ ಪಿಎಸ್ಐ ಚಂದಮ್ಮ ಆರೋಪ. ಮುಂಗಾರು ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ಮೈದೆಳೆದ ಸಾಂಸ್ಕೃತಿಕ ಸಂಭ್ರಮ, ಜನಮನರಂಜನೆ. ಕಾರ ಹುಣ್ಣಿಮೆ ಅಂಗವಾಗಿ ಎತ್ತುಗಳ ಮೆರವಣಿಗೆ, ಅನಾವರಣಗೊಂಡ ಜನಪದ ಕಲಾ ವೈಭವ. ಮತ್ತು ಕುರ್ಲೇರದೊಡ್ಡಿಯಲ್ಲಿ ಬಣವೆಗೆ ಬೆಂಕಿ, ಅಪಾರ ಹಾನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. Planning to study and work in Russia, full time or part time? Contact MK Nizam. WhatsApp on 918123991287. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್, ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್. Caring environment, creative learning. Admissions are open. Playgroup, nursery, junior KG, senior KG. Sukh Shanti Nagar near FCI Godown, Ashapur Road, Raichur. Visit KTB Jewel Palace, Udayanagar, Station Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.